ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಎಷ್ಟೇ ಸಾವಿರ ಸಿನಿಮಾಗಳು ಬಂದರೂ ಸಹ ಈ ಒಂದು ಸಿನಿಮಾದ ದಾಖಲೆ ಯಾರು ಕೂಡ ಮುರಿಯೋದಿಕ್ಕಾಗಲ್ಲ. ಆ ಒಂದು ಸಿನಿಮಾ ಯಾವುದು ಅಂತಂದ್ರೆ 1972ರಲ್ಲಿ ಬಂದಂತಹ ಬಂಗಾರದ ಮನುಷ್ಯ ಸಿನಿಮಾ. ಈ ಸಿನಿಮಾದ ದಾಖಲೆ ಅಷ್ಟು ದೊಡ್ಡ ಮಟ್ಟಿಗಿತ್ತು. ಇಲ್ಲೂ ಕೂಡ ಕನ್ನಡ ಸಿನಿಮಾ ಯಾವುದು ಕೂಡ ಈ ಸಿನಿಮಾದ ದಾಖಲೆ ಕೂಡ ಮುರಿದಿಲ್ಲ. ಅಣ್ಣೂರು ಸಿನಿಮಾಗಳು ಸಹ ಎಷ್ಟೇ ಸಿನಿಮಾಗಳು ಬಂದರೂ ಸಹ ಅವರಿಗೂ ಕೂಡ ಬಂಗಾರದ ಮನುಷ್ಯ ಸಿನಿಮಾದ ದಾಖಲೆ ಮುರಿಯೋದಕ್ಕೆ ಆಗ್ಲಿಲ್ಲ. ಅಂತ ವಿಶೇಷ ಏನಿತ್ತು ಈ ಸಿನಿಮಾದ ಬಗ್ಗೆ ಅಂತಂದ್ರೆ, ತುಂಬಾ ವಿಷಯಗಳು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಿಲ್ಲದಿರೋದನ್ನ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಈ ಸಿನಿಮಾ ರಿಲೀಸ್ ಆಗಿದ್ದು 1972ರಲ್ಲಿ. ಈ ಸಿನಿಮಾ ಬಂದಾಗ ಯಾವ ತರ ಒಂದು ಕ್ರೌಡ್ ಇತ್ತು ಅಂತಂದ್ರೆ, ಈ ಸಿನಿಮಾದ ನಿರ್ದೇಶಕರು ಸಿದ್ಧಲಿಂಗಯ್ಯ ಅವರು ಅತಿ ದೊಡ್ಡ ನಿರ್ದೇಶಕರು ಮತ್ತು ತುಂಬಾ ಸಿನಿಮಾಗಳನ್ನ ಅದ್ಭುತವಾಗಿ ತೆಗೆದಿದ್ದಾರೆ. ಈ ಸಿನಿಮಾದ ಸಂಗೀತ ಬಂದು ಜಿ ಕೆ ವೆಂಕಟೇಶ್ ಅವರದಾಗಿತ್ತು. ಜಿ ಕೆ ವೆಂಕಟೇಶ್ ಅವ್ರ ಸಂಗೀತ, ಅಣ್ಣವ್ರ ಅಭಿನಯ ಅಂತಂದ್ರೆ ಮತ್ತು ಇದ್ರ ಭಾರತೀಯವರು ಕೂಡ ಇದ್ದಾರೆ. ಭಾರತೀಯವರು ಅಣ್ಣವ್ರ ಜೋಡಿಗೆ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಇತ್ತು ಆ ಸಿನಿಮಾದಲ್ಲಿ. ಈ ಸಿನಿಮಾ ಬಂದಾಗ ಸಿಕ್ಕಾಪಟ್ಟೆ ಕ್ರೇಜ್ನ ಹೊಂದಿತ್ತು. ಅದಕ್ಕೆ ಕಾರಣ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಮತ್ತು ಅಣ್ಣವರು ಭಾರತೀಯವರ ಜೋಡಿ ಮತ್ತು ಅಣ್ಣವರು ಸಿದ್ಧಲಿಂಗಯ್ಯ ಅವರ ಜೋಡಿ. ಈ ಸಿನಿಮಾ ರಿಲೀಸ್ ಆಗಿ ಬೆಂಗಳೂರಲ್ಲಿ 104 ವಾರಗಳ ಅದ್ಭುತ ಪ್ರದರ್ಶನ ಕಾಣುತ್ತೆ. ಅದಾದ್ಮೇಲೆ ಮೈಸೂರಲ್ಲಿ 60 ವಾರ ಪ್ರದರ್ಶನ ಕಾಣುತ್ತೆ ಮತ್ತು ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಈ ಸಿನಿಮಾ 50 ವಾರ ಪ್ರದರ್ಶನ ಕಾಣುತ್ತೆ. ಅದಾದ್ಮೇಲೆ ಈ ಸಿನಿಮಾ ರಿಲೀಸ್ ಆಗುತ್ತೆ. ಮತ್ತೆ ಬಿಡುಗಡೆ ಆದಾಗ ಕೂಡ ಈ ಸಿನಿಮಾ 25 ವಾರಗಳ ಕಾಲ ಅದ್ಭುತ ಪ್ರದರ್ಶನ ಕಾಣುತ್ತೆ. ಇವಾಗಿನ ಸಿನಿಮಾಗಳು ಮೊದಲನೇ ಸರಿ ಬಿಡುಗಡೆ ಆದಾಗ ಕೂಡ 10 ವಾರ ಕೂಡ ಪ್ರದರ್ಶನ ಕಾಣಲ್ಲ. ಅಂತ ಟೈಮಲ್ಲಿ ಅಣ್ಣವ್ರ ಸಿನಿಮಾಗಳು ಮರು ಬಿಡುಗಡೆಯಾದಾಗ ಮತ್ತು ರಿಲೀಸ್ ಆದಾಗ ಈ ಸಿನಿಮಾಗಳೆಲ್ಲ 25ರಿಂದ 30 ವಾರಗಳ ಕಾಲ ಭರ್ಜರಿ ಪ್ರದರ್ಶನ ಕಾಣ್ತಿತ್ತು. ಇದೊಂದು ಸಿನಿಮಾ ಒಂದು ಯಾವ ತರ ಅಂತಂದ್ರೆ, ಟಿ ಕೆ ರಾಮರಾವ್ ಕಾದಂಬರಿ ಆಧಾರಿತ ಸಿನಿಮಾ. ಈ ಸಿನಿಮಾ ಮುಂಚೆ ಕನ್ನಡ ಪ್ರಭ ಪತ್ರಿಕೆಯಲ್ಲಿ ಒಂದು ಸೀರಿಯಲ್ ಮುಖಾಂತರ ಬರ್ತಿರುತ್ತೆ, ಅಂದ್ರೆ ಒಂದು ಧಾರಾವಾಹಿಯಾಗಿ ಬರ್ತಿರುತ್ತೆ. ಅದನ್ನ ನೋಡಿದಂತ ಪಾರ್ವತಮ್ಮನವರು ಇದನ್ನ ನಾವು ಸಿನಿಮಾ ಮಾಡೋಣ ಅಂತ ಅಂದ್ಬಿಟ್ಟು ಎತ್ತಿ ಇಟ್ಕೊಂಡಿರ್ತಾರ ಒಂದು ಕಾದಂಬರಿನ. ಆದ್ರೆ ಏನಾಗುತ್ತೆ ಅಂದ್ರೆ, ಅಣ್ಣವ್ರಿಗೆ ಈ ಸಿನಿಮಾನ ಮಾಡೋದಿಕ್ಕಾಗಲ್ಲ ಕಾರಣಾಂತರಗಳಿಂದ. ಅಣ್ಣವರು ಏನ್ ಮಾಡ್ತಾರೆ, ಈ ಸಿನಿಮಾನ ಯಾವ್ದಾದ್ರು ಬೇರೆ ಪ್ರೊಡ್ಯೂಸರ್ ಕೊಟ್ಟು ಮಾಡ್ಸೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿರ್ತಾರೆ. ಆಗ ಲಕ್ಕಿ ಗೋಪಾಲ್ ಅಂತ ಒಬ್ರು ಪ್ರೊಡ್ಯೂಸರ್ ಇರ್ತಾರೆ. ಆ ಗೋಪಾಲ್ ಅವರು ಮತ್ತು ಲಕ್ಷ್ಮಣ್ ಅವರು ಅಣ್ಣವ್ರದ್ದು ಒಂದು ಕಾಲ್ ಶೀಟ್ ನ ತಗೊಂಡಿರ್ತಾರೆ. ಒಂದು 30,000 ರೂಪಾಯಿ ಕೊಟ್ಟು ಕಾಲ್ ಶೀಟ್ ನ ತಗೊಂಡಿರ್ತಾರೆ. ಕಾಲ್ ಶೀಟ್ ತಗೊಂಡು ಸಿನಿಮಾ ಮಾಡೋದಿಲ್ಲ ಅವರು. ಹಾಗೆಲ್ಲ ಯಾವ ತರ ಇತ್ತು ಅಂತಂದ್ರೆ, ಅಣ್ಣವ್ರ ಕಾಲ್ ಶೀಟ್ ಸಿಗೋದಕ್ಕೆ 5ರಿಂದ 6 ವರ್ಷ ಬೇಕಾಗಿತ್ತು. ಹಾಗಾಗಿ ಅಣ್ಣವ್ರ ಕಾಲ್ ಶೀಟ್ ನ ತುಂಬಾ ಜನ ತಗೊಂಡು ಇಟ್ಕೊಂಡು ಅವ್ರಿಗೆ ಸಿನಿಮಾ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಅಣ್ಣವ್ರಿಗೆ ಅಡ್ವಾನ್ಸ್ 10,000 20,000 ಕೊಟ್ಬಿಟ್ಟು ಕಾಲ್ ಶೀಟ್ ತಗೊಂಡು ಬೇರೆಯವ್ರಿಗೆ ಆ ಕಾಲ್ ಶೀಟ್ ನ ಮಾರೋರು. 1 ಲಕ್ಷ ರೂಪಾಯಿಗೆ ಅಥವಾ 1.5 ಲಕ್ಷ ರೂಪಾಯಿಗೆ ಈ ತರ ಬೇರೆಯವ್ರಿಗೆ ಆ ತರ ಕಾಲ್ ಶೀಟ್ ನ ಮಾರಿ ತುಂಬಾ ಜನ ದುಡ್ಡು ಮಾಡ್ತಿದ್ರು. ಅದೇ ತರ ಈ ಸಿನಿಮಾದಲ್ಲೂ 30,000 ಕೊಟ್ಟು ಅಣ್ಣವ್ರ ಹತ್ರ ಕಾಲ್ ಶೀಟ್ ನ ತಗೊಂಡಿರ್ತಾರೆ. ತಗೊಂಡು KCN ಗೌಡ್ರಿಗೆ ಈ ಒಂದು ಕಾಲ್ ಶೀಟ್ ನ ಮಾರ್ತಾರೆ ಅವರು. ಹಾಗಾಗಿ KCN ಗೌಡ್ರಿಗೆ ಈ ಸಿನಿಮಾದ ನಿರ್ಮಾಣ ಮಾಡೋದಕ್ಕೆ ಸಿಗುತ್ತೆ. ಪಾರ್ವತಮ್ಮ ರಾಜ್ಕುಮಾರ್ ಅವರೇ ಈಗ ಒಂದು ಕಾದಂಬರಿನ ಕೊಡ್ತಾರೆ, ತುಂಬಾ ಚೆನ್ನಾಗಿದೆ ನೋಡಿ ಮಾಡೋಣ ಅಂತ ಅಂದ್ಬಿಟ್ಟು. ಆಗ ನಿರ್ದೇಶಕರಿಗೆ ಸಿದ್ಧಲಿಂಗಯ್ಯ ಅವ್ರನ್ನ ಹಾಕೊಂಡು ಈ ಸಿನಿಮಾ ಶುರು ಆಗುತ್ತೆ. ಈ ಒಂದು ವಿಷಯನ ನೀವು ಗಮನಿಸಲೇಬೇಕು. ಯಾವುದು ಅಂತಂದ್ರೆ, ಈ ಸಿನಿಮಾದ ಬಜೆಟ್ 40 ಲಕ್ಷ ಆಗಿರುತ್ತೆ. ಆದ್ರೆ ಈ ಸಿನಿಮಾ ಕಲೆಕ್ಟ್ ಮಾಡಿದ್ದು ಹತ್ತತ್ರ 3 ಕೋಟಿ ರೂಪಾಯಿ ಆಗಿರುತ್ತೆ. 1972ರಲ್ಲಿ 3 ಕೋಟಿ ಕಲೆಕ್ಟ್ ಮಾಡ್ತು ಅಂದ್ರೆ ಈ ಸಿನಿಮಾ ಈಗಿನ ಕಾಲಕ್ಕೆ ಅದು 400ರಿಂದ 500 ಕೋಟಿ ಆಗಿರುತ್ತೆ. ಒಂದೇ ಭಾಷೆಯಲ್ಲಿ ಒಂದು ಸಿನಿಮಾ ತೆರೆ ಕಂಡು 400 ಕೋಟಿವರೆಗೂ ಕಲೆಕ್ಟ್ ಮಾಡ್ತು ಅಂತಂದ್ರೆ ಇದುವರೆಗೂ ಕೂಡ ಯಾವೊಂದು ಸಿನಿಮಾಗಳು ಮಾಡಿಲ್ಲ. ಕನ್ನಡ ಸಿನಿಮಾಗಳು ಕೂಡ 400 ಕೋಟಿಯಷ್ಟು ಕಲೆಕ್ಟ್ ಮಾಡಿಲ್ಲ. ಈ ಸಿನಿಮಾ ಟಿಕೆಟ್ 1.95 ಅಂದ್ರೆ 1,95 ಲಕ್ಷ ಈ ಸಿನಿಮಾದ ಟಿಕೆಟ್ ಸೇಲ್ ಆಗಿರುತ್ತೆ. ಕನ್ನಡ ಸಿನಿಮಾ 2 ಕೋಟಿವರೆಗೂ ಕೂಡ ಟಿಕೆಟ್ ಸೇಲ್ ಆಗಿದ್ದು ಇಲ್ಲಿವರೆಗೂ ಕೂಡ ಯಾವೊಂದು ಇತಿಹಾಸ ಕೂಡ ಇಲ್ಲ. ಅಣ್ಣವ್ರ ಸಿನಿಮಾ ಮಾತ್ರ ಈ ಒಂದು ಅದ್ಭುತ ದಾಖಲೆನ ಮಾಡಿತ್ತು. ಅಣ್ಣವ್ರ ಸಿನಿಮಾಗಳೇನೆ ಸಾಕ್ಷಿ ಆಗುತ್ತೆ ಈ ಒಂದು ಅದ್ಭುತವಾದ ದಾಖಲೆಗಳಿಗೆಲ್ಲ. ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ಈ ಸಿನಿಮಾ ಬರೀ ಒಂದೇ ಭಾಷೆ ತೆರೆ ಕಂಡಿದ್ದು. ಅವಾಗ ಪ್ಯಾನ್ ಇಂಡಿಯಾ ಎಲ್ಲ ಏನು ಇರಲಿಲ್ಲ, ಬರೀ ಕನ್ನಡ ಭಾಷೆ ರಿಲೀಸ್ ಆಗಿತ್ತು. 1972ರಲ್ಲಿ ಕರ್ನಾಟಕದ ಜನಸಂಖ್ಯೆ 3 ಕೋಟಿ ಕರ್ನಾಟಕದ ಜನಸಂಖ್ಯೆ ಇತ್ತು ಅಂತಂದ್ರೆ ಈ ಸಿನಿಮಾ ಹತ್ತತ್ರ 2 ಕೋಟಿ ಜನ ಈ ಸಿನಿಮಾನ ವೀಕ್ಷಣೆ ಮಾಡಿದ್ರು, ಅಥವಾ ಒಬ್ಬೊಬ್ಬರೇ 2ರಿಂದ 3 ಸರಿ ಕೂಡ ವೀಕ್ಷಣೆ ಮಾಡಿರ್ಬೋದು. ಯಾಕೆಂದ್ರೆ ಈ ಸಿನಿಮಾ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿತ್ತು. ಬೆಂಗಳೂರಿನ ಎಷ್ಟೋ ವಿದ್ಯಾವಂತರ ಯುವಕರು ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡಿದ್ರು. ಮತ್ತು ಇನ್ನೊಂದೇನಂದ್ರೆ, ಈ ಸಿನಿಮಾದಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿದ್ರು. ಅಂದ್ರೆ ಬೆಟ್ಟ ಇದ್ರು ಕೂಡ ಈಗ ನಾವೇನ್ ನೋಡ್ತಿರ್ತೀವಿ ವಿಡಿಯೋಗಳಲ್ಲಿ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ, ಚೀನಾದವ್ರು ಯಾವ ತರ ಒಂದು ಬೆಟ್ಟನೆಲ್ಲ ಮಾಡ್ಕೊಂಡು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಫೆಸಿಲಿಟಿ ಎಲ್ಲ ಯಾವ ತರ ಕೊಟ್ಟಿದ್ದಾರೆ, ಅದನ್ನೆಲ್ಲ ಅಣ್ಣವರು ಬಂಗಾರದ ಮನುಷ್ಯ ಸಿನಿಮಾದಲ್ಲೇ ತೋರಿಸಿದ್ರು. ಅದನ್ನೆಲ್ಲ ನೋಡಿನೇ ತುಂಬಾ ಜನ ವಿದ್ಯಾವಂತರ ಯುವಕರು ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡಿ ಸಕ್ಸಸ್ ಕೂಡ ಆದ್ರು. ಯಾಕೆಂದ್ರೆ ಅವಾಗಿನ ಸೀರಿಯಲ್ಗಳಲ್ಲಿ ಅದೇ ತರ ತುಂಬಾ ಚೆನ್ನಾಗಿ ಬರ್ತಿತ್ತು. ಈ ಒಂದು ಬಂಗಾರದ ಮನುಷ್ಯನು ಕೂಡ ಒಂದು ಧಾರಾವಾಹಿಯಾಗಿ ಬಂದಿತ್ತು. ಯಾಕೆಂದ್ರೆ ಅವಾಗಿನ ಸೀರಿಯಲ್ಗಳಲ್ಲೆಲ್ಲ ಈ ಅದ್ಭುತವಾಗಿರೋ ವಿಷಯಗಳನ್ನ ತೋರಿಸ್ತಿದ್ರು. ಆದ್ರೆ ಇವಾಗಿನ ಸೀರಿಯಲ್ಗಳಲ್ಲಿ ಹೆಂಗಂದ್ರೆ, ಒಂದ್ ಹೆಂಡತಿಗೆ 2 ಗಂಡ ಅಥವಾ 2 ಗಂಡಂಗೆ ಒಬ್ಳೆ ಹೆಂಡತಿ, ಈ ತರ ಒಂದು ಸೀರಿಯಲ್ಗಳು ತುಂಬಾ ಬಂದು ಕನ್ನಡ ಜನತೆ ಆಗಿರ್ಬೋದು ಅಥವಾ ರಾಜ್ಯದ ಜನತೆನ ಹಾಳು ಮಾಡುವಂತ ಕೆಲಸಗಳನ್ನ ಸೀರಿಯಲ್ಗಳು ಮಾಡ್ತಿದೆ. ಆದ್ರೆ ಈ ಸಿನಿಮಾದಲ್ಲಿ ಅಣ್ಣವ್ರಿಗೆ ಒಂದು ಅನ್ಯಾಯ ಆಗುತ್ತೆ. ಅದು ಯಾವ ತರ ಅಂತಂದ್ರೆ, ಈ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಆಗುತ್ತೆ. ಅಣ್ಣವ್ರನ್ನ ಕಾಲ್ ಶೀಟ್ ನ ಮಾರ್ಕೊಂಡವ್ರಿಗೂ ಕೂಡ ಒಂದು ಕಾರು ಮತ್ತು 1 ಲಕ್ಷ ರೂಪಾಯಿ ದುಡ್ಡು ಕೂಡ ಸಿಗುತ್ತೆ. ಆದ್ರೆ ಅಣ್ಣವ್ರಿಗೆ ಈ ಸಿನಿಮಾದಲ್ಲಿ ಸಿಕ್ಕಿದ್ದು ಕೇವಲ 30,000 ಅಷ್ಟೇ. ಮೊದಲಿಗೆ ಸಂಭಾವನೆ ಅಂತ 20,000 ಕೊಡ್ತಾರೆ. ಆಮೇಲೆ ಸಿನಿಮಾ ಸಕ್ಸಸ್ ಆದ್ಮೇಲೆ
ಬರೀ 10,000 ಕೊಟ್ಟು ಕೈ ತೊಳ್ಕೊಂಡ್ಬಿಡ್ತಾರೆ. ಆದ್ರೆ ಈ ಸಿನಿಮಾ ನಿಜವಾಗ್ಲೂ ಗೆದ್ದಿದ್ದೋಕೆ ಪ್ರಮುಖ ಕಾರಣ ಅಂತಂದ್ರೆ 3 ಜನ. ಯಾರು ಅಂದ್ರೆ ಜಿ.ಕೆ. ವೆಂಕಟೇಶ್ ಅವರು ಮತ್ತು ಅಣ್ಣವ್ರು ಮತ್ತು ನಿರ್ದೇಶಕರು ಟಿ. ಸಿದ್ಧಲಿಂಗಯ್ಯ ಅವರು. ಯಾಕಂದ್ರೆ ಸಿನಿಮಾ ಸಕ್ಸಸ್ ಆದಾಗ ಪ್ರೊಡ್ಯೂಸರ್ ಎಲ್ಲರೂ ಕೂಡ ಹಂಚ್ತಾರೆ. ಆದ್ರೆ ಈ ಸಿನಿಮಾದಲ್ಲಿ ಅಣ್ಣವ್ರಿಗೆ ತುಂಬಾ ಕಮ್ಮಿ ಕೊಟ್ರು. ಸಿನಿಮಾ ಅಣ್ಣವ್ರದ್ದು ಕಾಲ್ ಶೀಟ್ ಕೊಟ್ಟವ್ರಿಗೆ ಅತಿ ಹೆಚ್ಚು ಕೊಟ್ರು, ಕಾರು ಮತ್ತೆ ₹1,00,000 ಕ್ಯಾಶ್ನ. ಆದ್ರೆ ಅಣ್ಣವ್ರಿಗೆ ಮಾತ್ರ ಯಾವುದೇ ರೀತಿ ದುಡ್ಡನ್ನ ಕೊಡ್ದಿರ ಅವರು ಅನ್ಯಾಯ ಮಾಡಿದ್ರು. ಯಾಕಂದ್ರೆ ಅಣ್ಣವ್ರು ಈ ಸಿನಿಮಾದಲ್ಲಿ ಅದ್ಭುತವಾಗಿರೋ ಅಭಿನಯ ಮಾಡಿದ್ರು. ಅಣ್ಣವ್ರು ಭಾರತಿ ಜೋಡಿ ಚೆನ್ನಾಗಿದೆ ಅಂತ ಅನ್ಬಿಟ್ಟೆ ಸಿಕ್ಕಾಪಟ್ಟೆ ಜನ ಥಿಯೇಟರ್ಗೆ ಕೂಡ ಬಂದಿದ್ರು. ಅಣ್ಣವ್ರದ್ದು ಸಿನಿಮಾ ಕ್ರೇಜ್ ಇಂದಾನೆ ಕೂಡ ಅವ್ರಿಗೆ ಹಾಕಿದಂತ ಬಂಡವಾಳ ಕೂಡ ವಾಪಸ್ ಬರ್ತಿತ್ತು. ಹಾಗಾಗಿ ಅಣ್ಣವ್ರಿಗೆ ಈ ಸಿನಿಮಾದಲ್ಲಿ ಬರೀ ಸಿಕ್ಕಿದ್ದು ಬರೀ 30,000 ಅಷ್ಟೇ. ಸಿನಿಮಾ 3 ಕೋಟಿ 4 ಕೋಟಿ ಗಳಿಸಿದ್ರು ಕೂಡ ಅಣ್ಣವ್ರಿಗೆ ಅವ್ರು ಕೊಟ್ಟಿದ್ ಮಾತ್ರ ಬರೀ 30,000 ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.